ಎಲ್ರಿಗೂ ನಿಮ್ಮ ಚಾನಲ್ ಆಗಿರುವಂತಹ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ ಇಂದು ಸ್ಪರ್ಧಾ ಮಿತ್ರರೇ ಇಂದು ಯಾವ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟಾಪಿಕ್ನ ಮೇಲೆ ಡಿಸ್ಕಷನ್ನ ಮಾಡೋಣ ಅಂದರೆ ಅಟಾರ್ನಿ ಜನರಲ್ ಅನ್ನುವಂತಹ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಕಾನೂನು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವಂತಹ ಅಟಾರ್ನಿ ಜನರಲ್ ಬಗ್ಗೆ ನಾವು ತಿಳಿತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಇದರ ಹಿನ್ನೆಲೆ ಏನು, ಯಾವ ಆರ್ಟಿಕಲ್ನಲ್ಲಿ ಅಟಾರ್ನಿ ಜನರಲನ್ನು ನೋಡ್ತೀವಿ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನಿತರ ಮಾಹಿತಿಗಳನ್ನು ಕೂಡ ನಾವು ತಿಳಿತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ನೋಡ್ತಾ ಹೋಗಿ ಸ್ನೇಹಿತರೆ, ಸ್ಲೈಡಲ್ಲಿ ಅಟಾರ್ನಿ ಜನರಲ್ ಪ್ರಸ್ತುತ ಕಾರ್ಯನಿರ್ವಹಿಸ್ತಿರುವಂಥವರು 16ನೇ ಅಟಾರ್ನಿ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಯಾರು 16ನೇ ಅಟಾರ್ನಿ ಜನರಲ್ ಯಾರಪ್ಪ ಅಂತಂದರೆ ಆರ್ ವೆಂಕಟರಮಣಿ ಎನ್ನುವಂಥವರು ತುಂಬ ಸೀನಿಯರ್ ಅಡ್ವೊಕೇಟ್. ಇವರು ಅಟಾರ್ನಿ ಜನರಲ್ ಆಗಿ ಪ್ರಸ್ತುತ 16ನೇ ಅಟಾರ್ನಿ ಜನರಲ್ ಆಗಿ 16th ಅಟಾರ್ನಿ ಜನರಲ್ ಆಗಿ ಪ್ರಸ್ತುತ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಿರುವಂತಹ ಅಟಾರ್ನಿ ಜನರಲ್ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಸೊ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ಇರ್ಬೋದು, KS ಇಂದ FDA, STA, PC, PSI, FDA ಅಥವಾ PD ಅಥವಾ ವಿಲೇಜ್ ಅಕೌಂಟೆಂಟಲ್ಲೂ ಕೂಡ ಕೇಳುವಂಥ ಅವಕಾಶ ಇದೆ. ಸೊ 16ನೇ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸುತ್ತಿರುವವರು ಯಾರು ಅನ್ನುವಂಥದ್ದು, ಅಥವಾ ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಯಾರು ಅನ್ನುವಂತಹ ಪ್ರಶ್ನೆಗಳು ಕೂಡ ರೈಸ್ ಆಗುವಂಥ ಅವಕಾಶಗಳು ತುಂಬ ಜಾಸ್ತಿ ಇದೆ. ಸೊ ಅದರಿಂದ ಕೇರ್ಫುಲ್ ಆಗಿ ಸ್ಲೈಡ್ಸ್ನ ಅಬ್ಸರ್ವ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಆರ್ ವೆಂಕಟರಮಣಿ ಅವರು ಯಾವಾಗ ತಮ್ಮ ಅಧಿಕಾರಾವಧಿಯನ್ನು ಸ್ಟಾರ್ಟ್ ಆಗಿದೆ ಇವ್ರದ್ದು ಅಂತಂದರೆ ಅಕ್ಟೋಬರ್ 1, 2022ರಲ್ಲಿ ಇವರ ಅಧಿಕಾರಾವಧಿ ಸ್ಟಾರ್ಟ್ ಆಗಿದೆ. ಸ್ಟಿಲ್ ಇವರೇ ಪ್ರಸ್ತುತ ಅಟಾರ್ನಿ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇನ್ನು ಹೇಗೆ ಇವ್ರನ್ನ ನೇಮಕ ಮಾಡಲಾಗುತ್ತೆ, ಯಾವ ಆರ್ಟಿಕಲ್ನ ಅಡಿಯಲ್ಲಿ ಅಟಾರ್ನಿ ಜನರಲ್, ಭಾರತದ ಅಟಾರ್ನಿ ಜನರಲನ್ನು ಯಾವ ಸಂವಿಧಾನದ ಆರ್ಟಿಕಲ್ ಅಡಿಯಲ್ಲಿ ನೇಮಕ ಮಾಡಲಾಗುತ್ತೆ ಅಂತಂದರೆ ಆರ್ಟಿಕಲ್ 76, ಸಂವಿಧಾನದ 76ರ ಪ್ರಕಾರ ನಾವು ಭಾರತದ ಅಟಾರ್ನಿ ಜನರಲ್ ಅವ್ರನ್ನ ನೇಮಕ ಮಾಡುತ್ತೇವೆ ಅನ್ನುವಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಶ್ನೆ ಕೇಳುವಂಥ ಅವಕಾಶ ಇದೆ, ಈ ಸಂವಿಧಾನದ ಯಾವ ಆರ್ಟಿಕಲ್ ಅಡಿಯಲ್ಲಿ ಭಾರತದ ಅಟಾರ್ನಿ ಜನರಲ್ ನೇಮಕ ಮಾಡಲಾಗುತ್ತೆ ಅನ್ನುವಂಥದ್ದು. ಇನ್ನು ಪ್ರಸ್ತುತ ಇರುವಂಥದ್ದು 16ನೇ ಅಟಾರ್ನಿ ಜನರಲ್ ಅಂತ ಹೇಳ್ಬೋದು ಸ್ನೇಹಿತರೆ. ಸರಿ ಸ್ನೇಹಿತರೆ, ಪ್ರಸ್ತುತ ಆಯಿತು. ಬಟ್ ಮೊಟ್ಟ ಮೊದಲ ಅಟಾರ್ನಿ ಜನರಲ್ ಯಾರಪ್ಪ ಅಂದರೆ MC ಸೆಟಲ್ವಾಡ್ ಅವರು ಪ್ರಥಮ ಭಾರತದ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸಿದರು. ಅದನ್ನು ಕೂಡ ನೆನಪಿಡಬೇಕಾಗುತ್ತೆ ಅನ್ನುವಂಥದ್ದು. ಇನ್ನು ಅದೇ ರೀತಿ ಈ ಒಂದು ಅಟಾರ್ನಿ ಜನರಲ್ ಪೋಸ್ಟ್ಗೆ ಅವ್ರನ್ನ ಆಯ್ಕೆ ಮಾಡಬೇಕಂತಂದರೆ ಅದರದೇ ಆದಂತಹ ಒಂದು ಅರ್ಹತೆಯನ್ನು ಇರಬೇಕಾಗುತ್ತೆ ಅನ್ನುವಂಥದ್ದು. ಸಂವಿಧಾನದಲ್ಲಿ ಯಾವ ರೀತಿಯಾದಂತಹ ಅರ್ಹತೆಯನ್ನು ಅವ್ರನ್ನ ಆಯ್ಕೆ ಮಾಡಲಿಕ್ಕೆ ಕೊಡಲಾಗಿದೆ ಅನ್ನುವಂಥದ್ದನ್ನ ಗಮನಿಸೋಣ ಸ್ನೇಹಿತರೆ. ಸೊ 2 ಪ್ರಮುಖವಾಗಿರ್ತಕ್ಕಂಥ ಅರ್ಹತೆಯನ್ನು ಹೊಂದಿದರೆ ಅವರನ್ನು ನಾವು ಭಾರತದ ಅಟಾರ್ನಿ ಜನರಲ್ ಆಗಿ ನೇಮಕ ಮಾಡ್ಬೋದು ಅನ್ನುವಂಥದ್ದು. ಒಂದು, ಕನಿಷ್ಠ 5 ವರ್ಷಗಳ ಕಾಲ ಯಾವುದೇ ಹೈಕೋರ್ಟ್ನಲ್ಲಿ ಜಡ್ಜ್ ಆಗಿ ಕಾರ್ಯವನ್ನು ನಿರ್ವಹಿಸಿರ್ಬೇಕನ್ನುವಂಥದ್ದು ಒಂದು. ಇನ್ನು ಕನಿಷ್ಠ 10 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸಿರಬೇಕು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. MCQ ಇಲ್ಲಿ ಕೂಡ ಕೇಳುವಂಥ ಅವಕಾಶ ಇದೆ. ಅಲ್ಲೂ ಕೂಡ KS ಲೆವೆಲ್ಗೆ ಇರ್ಬೋದು ಅಥವಾ FDA ಅಥವಾ PDO ಲೆವೆಲ್ಗೆ ಪ್ರಶ್ನೆಗಳು ರೈಸ್ ಆಗುವಂಥ ಅವಕಾಶ ಇದೆ. ಸೊ 2-3 ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಟ್ಟು ಸೊ ಅಟಾರ್ನಿ ಜನರಲನ್ನು ಆಯ್ಕೆ ಮಾಡಲಿರುವ ಮಾನದಂಡ ಏನು ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಆಪ್ಷನ್ಗಳನ್ನ ಕೊಟ್ಟು ಸೊ 1, 2, 3 ಆಪ್ಷನ್ಗಳನ್ನ ಕೊಟ್ಟು ಸೊ ಮೇಲಿನ ಯಾವುದು ಅಲ್ಲ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಫ್ರೇಮ್ ಆಗುವಂಥ ಅವಕಾಶ ಇದೆ. ಸೊ ಒಂದು ಡಿಫಿಕಲ್ಟಿ ಪೇಪರ್ಸ್ ಏನಾದ್ರು ಪ್ರಿಪೇರ್ ಆಯಿತು ಅಂತಂದರೆ ಸೊ ಅದ್ರ ಮೇಲೆ ನಾವು ಸ್ಟೇಟ್ಮೆಂಟ್ ಕ್ವಶನ್ಗಳನ್ನ ನೋಡಬೇಕಾಗುತ್ತೆ. ಸೊ ನಾವು ತಿಳ್ಕೊಂಡಿರಲೇಬೇಕಾಗುತ್ತೆ. ಯಾವುದೇ ಕಾನ್ಸೆಪ್ಟ್ ಆದ್ರೂ ಅದ್ರ ಬಗ್ಗೆ ಆಳ ಅಗಲವನ್ನು ತಿಳ್ಕೊಂಡಾಗ ಮಾತ್ರ ನಾವು ಪ್ರಶ್ನೆಗೆ ಉತ್ತರಿಸುವಂಥ ಒಂದು ಕ್ಯಾಪಬಿಲಿಟಿ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಸೊ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸಬೇಕು ಅಂತಂದರೆ ಕನಿಷ್ಠ ಪಕ್ಷ 5 ವರ್ಷಗಳ ಕಾಲ ಜಡ್ಜ್ ಆಗಿ ಕಾರ್ಯನಿರ್ವಹಿಸಬೇಕು ಇಲ್ಲಿ ಹೈಕೋರ್ಟ್ನಲ್ಲಿ ಅನ್ನುವಂಥದ್ದು, ಅಥವಾ 10 ವರ್ಷಗಳ ಕಾಲ ವಕೀಲಿ ವೃತ್ತಿಯನ್ನು ಮಾಡಿರಬೇಕು, ಹೈಕೋರ್ಟಲ್ಲಿ ವಾದವನ್ನು ಮಂಡನೆ ಮಾಡಿರಬೇಕು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಲೈಡ್ ಇದನ್ನು ಹೇಳ್ತೀನಿ, ಯಾಕಂದರೆ ಸುಮಾರು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಈ ಥರ ಪ್ರಶ್ನೆಗಳನ್ನ ನೋಡ್ತಾ ಇದ್ದೀವಿ. ಸೊ ಅಟಾರ್ನಿ ಜನರಲನ್ನು ಯಾರು ನೇಮಕ ಮಾಡ್ತಾರೆ ಅಂತಂದರೆ ರಾಷ್ಟ್ರಪತಿಯವರಿಂದ ನೇಮಕ ಆಗುತ್ತೆ ಅನ್ನುವಂಥದ್ದು ಒಂದು. ಇನ್ನೊಂದು, ಯಾರು ಅವರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಕೊಡ್ತಾರೆ ಅಂತಂದರೆ ರಾಷ್ಟ್ರಪತಿಯವರಿಂದ ಅನ್ನುವಂಥದ್ದು. ಇನ್ನು ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು ಅಂತ ಕೇಳಿದಾಗ ಸೊ ಅಟಾರ್ನಿ ಜನರಲ್, ಭಾರತದ ಅಟಾರ್ನಿ ಜನರಲ್ ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಆಯ್ಕೆ
ಆಯ್ಕೆ ಆಗೋದು ಕೂಡ, ನೇಮಕ ಮಾಡೋದು ಕೂಡ ರಾಷ್ಟ್ರಪತಿಯವರೇ. ಅವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡೋದು ಕೂಡ ರಾಷ್ಟ್ರಪತಿಯವರೇ. ಅವರ ರಾಜೀನಾಮೆ ಪತ್ರವನ್ನು ಕೂಡ, ಅಟಾರ್ನಿ ಜನರಲ್ ಅವರ ರಾಜೀನಾಮೆ ಪತ್ರವನ್ನು ಕೂಡ ಅವರು ರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಅಟಾರ್ನಿ ಜನರಲ್ ಅವರ ಕಾರ್ಯಗಳೇನು, ಅವರ ಕಾರ್ಯವ್ಯಾಪ್ತಿ ಏನು ಅಂತ ಕೇಳಿದಾಗ, ಸೊ ಮೊದಲನೇದಾಗಿ ಅವರು ಕೇಂದ್ರ ಸರ್ಕಾರಕ್ಕೆ ಕಾನೂನು ಸಲಹೆಯನ್ನು ನೀಡ್ತಾರೆ. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಾಗೆ ಅತಿ ದೊಡ್ಡ ಕಾನೂನು ಅಧಿಕಾರಿ ಅಂತ ಹೇಳ್ಬೋದಾಗುತ್ತೆ. ಇನ್ನು ಕೇಂದ್ರ ಸರ್ಕಾರದ ಪರವಾಗಿ ಯಾವುದೇ ಸುಪ್ರೀಂ ಕೋರ್ಟ್ ಅಥವಾ ಯಾವುದೇ ಹೈಕೋರ್ಟ್ನಲ್ಲಿ ಅವರು ವಾದವನ್ನು ಮಂಡಿಸ್ಬೋದು ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ ಅಥವಾ ಯಾವುದೇ ರಾಜ್ಯದ ಹೈಕೋರ್ಟ್ನಲ್ಲಿ ಅವರು ವಾದವನ್ನು ಮಂಡಿಸ್ಬೋದು ಸರ್ಕಾರದ ಪರವಾಗಿ ಅನ್ನುವಂಥದ್ದು ಎರಡನೇ ಕಾರ್ಯ ಆಗುತ್ತೆ. ಇನ್ನು ಮೂರನೇ ಕಾರ್ಯ ಯಾವುದಪ್ಪ ಅಂತಂದರೆ, ಸಂಸತ್ನ ಅಧಿವೇಶನದಲ್ಲಿ ಅವರು ಭಾಗವಹಿಸ್ಬೋದು, ಬಟ್ ಯಾವುದೇ ರೀತಿಯಾದಂಥ ಮತ ಚಲಾಯಿಸುವಂಥ ಅಧಿಕಾರ ಸಂವಿಧಾನದಲ್ಲಿ ಕೊಟ್ಟಿಲ್ಲ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಸ್ಟೇಟ್ಮೆಂಟ್ ಕ್ವಶನ್ಗಳನ್ನು ರೈಸ್ ಮಾಡಿದಾಗ ಈ ಥರ ಒಂದು ಏರಿಯಾಗಳಲ್ಲಿ ಪಿಕ್ ಮಾಡುವಂಥ ಅವಕಾಶ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸಂವಿಧಾನಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ಕೆಲವು ಡಿಫಿಕಲ್ಟಿ ಲೆವೆಲ್ಸ್ ಹೋದಾಗ ಈ ಥರ ಟಾಪಿಕ್ಗಳ ಬಗ್ಗೆ ತುಂಬ ಆಳವಾಗಿ ನಾವು ತಿಳ್ಕೊಂಡಾಗ ಮಾತ್ರ ನಮಗೆ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಒಂದು ಕ್ಯಾಪಬಿಲಿಟಿ ನಮ್ಮಲ್ಲಿ ಬರ್ತಾ ಹೋಗುತ್ತೆ ಅನ್ನುವಂಥದ್ದು ಸ್ನೇಹಿತರೆ. ಇಷ್ಟು ಮಾಹಿತಿಗಳನ್ನು ನಾವು ಅಟಾರ್ನಿ ಜನರಲ್ ಬಗ್ಗೆ ತಿಳ್ಕೊಂಡಾಗ, ಸೊ ಅಟಾರ್ನಿ ಜನರಲ್ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರಶ್ನೆಗಳು ಕೂಡ ರೈಸ್ ಆದರೂ ಕೂಡ ಈ ಅಂಶಗಳಲ್ಲಿ ಮಾತ್ರ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅನ್ನುವಂಥದ್ದು ಸ್ನೇಹಿತರೆ. ನಾವು ಕೊನೆಯ ಸ್ಲೈಡಲ್ಲಿ ನೋಡ್ತಾ ಹೋಗ್ಬೋದು, ಈ ಒಂದು ಸೆಷನ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂಥ ಕ್ವಶನ್ಗಳು ರೈಸ್ ಆಗುತ್ತೆ ಅನ್ನುವಂಥದ್ದು. ಸೊ ಈ ಒಂದು ಪ್ರಶ್ನೆಗಳಿಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಯಾವ್ಯಾವ ಕ್ವಶನ್ಗಳಿಗೆ, ಈ ಪ್ರಶ್ನೆಗಳಿಗೆ ಯಾವ್ದು ಆನ್ಸರು ಅಂದರೆ ನಿಮಗೆ ಈ ಸೆಷನ್ ಅರ್ಥ ಆಗಿರಬೇಕು ಅನ್ನುವಂಥದ್ದು ಒಂದು, ಮತ್ತು ಇದರ ಸೆಷನ್ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಇದನ್ನು ನೆನಪಿಡ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಸೊ ಸಂವಿಧಾನಕ್ಕೆ ಬಂದಾಗ ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್ ಈ ಥರದ ಪ್ರಶ್ನೆಗಳು ತುಂಬ ಸಹಜವಾಗಿ ಬರ್ತಾ ಹೋಗುತ್ತೆ. ಅದನ್ನು ನಾವು ತಿಳಿತಾ ಹೋಗಬೇಕಾಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅನ್ನುವಂಥದ್ದು ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋ ನೋಡಿದವ್ರಿಗೆ ಧನ್ಯವಾದಗಳು. ಯಾರಿನ್ನು LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.